ಶ್ರೀಮತಿ ಚೆನ್ನಮ್ಮ ದೇವೇಗೌಡರು ಇನ್ನಿಲ್ಲ. ಅವರ ಜೀವನ ಒಂದು ಅರ್ಥಪೂರ್ಣಕವಾಗಿ ನಾಡಿನ ಸೇವೆಗೆ ತುಂಬಾ ಕೊಡುಗೆಯನ್ನು ಕೊಟ್ಟಂತ ಒಂದು ಚೇತನ. ಅವರಿಗೆ ಗೌರವ ಸಲ್ಲಿಸಲಿಕ್ಕೆ ಇವತ್ತು ನಾಡಿನ ಸಮಸ್ತ ಜನತೆನೂ ಇವತ್ತು ಬಂದು ಗೌರವ ಸಲ್ಲಿಸ್ತಿದ್ದಾರೆ. ಅವರ ಜೀವಮಾನ ಕಾಲದಲ್ಲಿ ಎಲ್ಲ ರೀತಿ ಸವಾಲನ್ನ ಕರ್ನಾಟಕದಲ್ಲಿ ಅವರು ನೋಡಿರುವಂತದ್ದಿದೆ. ದೇವೇಗೌಡರಿಗೆ ನಮ್ಮ ಹಿರಿಯ ನಾಯಕರಾಗಿ ಮಾಜಿ ಪ್ರಧಾನಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅವಿರತವಾಗಿ ದುಡಿದಂತ ದೇವೇಗೌಡರಿಗೆ ಹೆಗಲಿಗೆ ಹೆಗಲನ್ನು ಕೊಟ್ಟು ಎಲ್ಲ ಕಷ್ಟ ಸುಖ ಎಲ್ಲ ಹೋರಾಟದಲ್ಲಿ ಹೆಗಲನ್ನು ಕೊಟ್ಟು ಜೊತೆಗೂಡಿ ಈ ನಾಡಿನಲ್ಲಿ ಅವರ ಸೇವೆಯನ್ನು ಕೊಟ್ಟಿದ್ದಾರೆ. ಅವರು ಇನ್ನಿಲ್ಲ. ಅವರ ಆತ್ಮಕ್ಕೆ ಮತ್ತು ಅವರ ಇಡೀ ಕುಟುಂಬಕ್ಕೆ ಅವರ ನಷ್ಟವನ್ನು ಭರಿಸುವಂತ ಶಕ್ತಿ ಅವ್ರ ಕುಟುಂಬಕ್ಕೆ ದೇವರು ದಯಪಾಲಿಸಲಿ ಮತ್ತು ಅವರ ಕೊಡುಗೆನ ಎಂದೆಂದೂ ನಾವು ನಾಡಿನ ಜನತೆ ಯಾವಾಗಲೂ ಸ್ಮರಿಸ್ಕೋತೀವಿ. ಅವರ ಆತ್ಮಕ್ಕೆ ಶಾಂತಿನ ಸಿಗ್ಲಿ ಅಂತ ನಾನು ಕೋರುತ್ತಾ ಎಂದೆಂದೂ ಅವರನ್ನ ಸ್ಮರಿಸಿಕೊಳ್ಳುವಂತದ್ದಾಗಿದೆ. ದಿವಂತರಾಗಿದ್ದಂತ ಚೆನ್ನಮ್ಮ ಅವರು ನಮ್ಮ ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ವಾಸ ಮಾಡ್ತಾರೆ. ನಾನು ಕೂಡ ಹಲವಾರು ಬಾರಿ ಮನೆಗೆ ಬಂದು ದೇವೇಗೌಡರ ಆಶೀರ್ವಾದಕ್ಕೆ ಬಂದಾಗ ಅವರು ನನಗೆ ಸಿಹಿ ಇರ್ಬೋದು, ಊಟ ಇರ್ಬೋದು, ಎಲ್ಲವನ್ನ ಕೊಟ್ಟಿದ್ದಾರೆ. ಸೊ ಒಂಥರ ತಾಯಿ ರೀತಿ ಯಾರೇ ಬರಲಿ, ಯಾವುದೇ ಪಕ್ಷದವ್ರು ಬಂದರೂ ಕೂಡ ಒಂಥರ ತಾಯಿ ರೀತಿ ಅವರನ್ನ ಸತ್ಕರಿಸುವಂತ ಮನೋಭಾವ ಮತ್ತು ದೇವೇಗೌಡರಿಗೆ ಸದಾ ಬೆನ್ನೆಲುಬಾಗಿ ಪ್ರಧಾನಮಂತ್ರಿಯಾಗಿ, ಮುಖ್ಯಮಂತ್ರಿಯಾಗಿ, ಮಕ್ಕಳು ಮುಖ್ಯಮಂತ್ರಿ ಆಗಿದ್ರು ಕೂಡ ಅವರು ಒಂದು ಕಿಂಚತ್ತೂ ಕೂಡ ಅಹಂ ಇಲ್ಲದೆ ನಡ್ಕೊಂಡಂತ ಒಬ್ಬ ತಾಯಿ. ಮಾನ್ಯ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಪದವಿ ಸ್ವೀಕಾರ ಮಾಡುವಾಗ ವಿಧಾನಸೌಧದ ಹತ್ರ ಇವರು ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ದೇವಿ ಮುಂದೆ ಕೂತಿದ್ರು. ಅದು ಕೂಡ ನಾನು ನೋಡಿದ್ದೀನಿ. ಅದರಿಂದ ಒಂದು ದೈವಭಕ್ತ ತಾಯಿಯಾಗಿ ಇಡೀ ನಾಡಿನ ಯಾರೇ ಹೋದರೂ ಕೂಡ ಅನ್ನದಾತೆಯಾಗಿ ಕೆಲಸ ಮಾಡಿದ್ದಾರೆ. ಅವರ ಆಶೀರ್ವಾದ ನಮ್ಮ ಮೇಲೆ ಎಲ್ಲರ ಮೇಲೂ ಇದೆ. ಇವತ್ತು ಅವರು ನಮ್ಮ ಮಧ್ಯೆ ಇಲ್ಲ, ಆದರೂ ಕೂಡ ಅವರ ನಡೆದಂತ ದಾರಿ ಎಲ್ಲ ತಾಯಿಯಂದಿರಿಗೂ ಕೂಡ ಮಾರ್ಗದರ್ಶನ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವರ ಆತ್ಮಕ್ಕೆ ಚಿರಶಾಂತಿ ನೀಡಲಿ ಅಂತೇಳಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಹಳೆ ದಿನಗಳು ನೆನಪಾಗ್ತಾ ಇದೆ. ನಮ್ಮ ತಂದೆಯವರು ದೇವೇಗೌಡರ ಒಡನಾಟ, ಆ ಹಿನ್ನೆಲೆಯಲ್ಲಿ ಹಲವಾರು ಬಾರಿ ತಾಯಿಯ ಕೈಯಿಂದ ತುತ್ತನ್ನ ತಿಂದಿರುವಂತ ನೆನಪು, ಆ ದೇವಸ್ಥಾನ, ಆ ಪ್ರಸಾದ, ಅವೆಲ್ಲವೂ ಕೂಡ ನೆನಪಾಗ್ತದೆ. ವಾತ್ಸಲ್ಯ ಮೂರ್ತಿ ಶ್ರೀಮತಿ ಚೆನ್ನಮ್ಮ ಅವರು. ಒಂದೇ ಒಂದು ಹೇಳಬೇಕು ಅಂತಂದ್ರೆ, ಆಸಿಡ್ ದಾಳಿ ಆದ ಮೇಲೆ ನಾವೆಲ್ಲ ಬಹಳ ಜನ ಇನ್ನೇನು ಚೇತರಿಸಿಕೊಳ್ಳಲ್ಲ ಅಂತ ನಾವು ತಿಳ್ಕೊಂಡಿದ್ವಿ. ಆದರೆ ಅದು ದೈವ ಕೃಪೆ ಮತ್ತು ಅವರ ಆತ್ಮ ಸ್ಥೈರ್ಯ. ಆಸಿಡ್ ದಾಳಿಯಿಂದ ಹೊರಗಡೆನೂ ಬಂದರು, ಇನ್ನಷ್ಟು ಗಟ್ಟಿಯಾಗಾದರೂ ಮಂಥನವನ್ನ ಮುಂದೆ ನಡೆಸಿದ್ರು. ದೇವೇಗೌಡರಿಗೆ ಒಂದು ದೊಡ್ಡ ಆಶ್ರಯ, ಒಂದು ಸ್ತಂಭವಾಗಿ ಎಲ್ಲ ಸುಖ ದುಃಖಗಳ ಏರುಪೇರುಗಳಲ್ಲಿ ಗಟ್ಟಿಯಾಗಿ ನಿಂತವರು ಚೆನ್ನಮ್ಮ. ಚೆನ್ನಮ್ಮ ಅವರ ಒಂದು ಅವ್ರ ನಡೆ ನೋಡಿದಾಗ ಇಂಗ್ಲಿಷಿನ ಗಾದೆ ಇದೆ, ದೇರ್ ಇಸ್ ಅ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ಅಂತ. ಸೊ ಇದು ಚೆನ್ನಮ್ಮ ಅವರಿಗೆ ಹೇಳಿ ಮಾಡಿಸಿರುವಂತ ಒಂದು ಗಾದೆ, ದೇರ್ ಇಸ್ ಅ ವುಮನ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್. ಹೀಗಾಗಿ ಇವತ್ತು ಚೆನ್ನಮ್ಮ ಅವರನ್ನ ನಾವು ನೋಡುವಂತ ದೃಷ್ಟಿ ತಾಯಿ ಸಮಾನ. ಇಡೀ ಕರ್ನಾಟಕದ ಜನರಿಗೆ, ತಾಯಂದಿರಿಗೆ ಸ್ಫೂರ್ತಿ ಕೊಡುವಂತದ್ದು. ಎಂತ ಕಷ್ಟ ಬಂದರೂ ಕೂಡ ಜೀವನ ಉತ್ಸವನ್ನ ಎಂದೂ ಕೂಡ ಮರಿದಂತವ್ರು. ಜೀವನ ಉತ್ಸವವನ್ನು ಯಾವಾಗಲೂ ಇಟ್ಕೊಂಡು ಸದಾ ಸಕಾರಾತ್ಮಕವಾಗಿ, ದೇವೇಗೌಡರಿಗೆ ಹಿನ್ನಡೆ ಆದಾಗಲೂ ಕೂಡ ಅವ್ರಿಗೆ ಸಕಾರಾತ್ಮಕವಾಗಿ ಧೈರ್ಯವನ್ನ ತುಂಬಿದ್ದು, ನಿಮ್ಗೆ ಒಳ್ಳೇದಾಗುತ್ತೆ ನಾಳೆ ಅನ್ನುವಂಥದ್ದನ್ನ. ಮತ್ತೆ ಅಮ್ಮ ಏನು ಪ್ರೆಡಿಕ್ಟ್ ಮಾಡ್ತಿದ್ಲು, ಏನು ಹೇಳ್ತಾ ಇದ್ಲು, ಅದು ಆಗ್ತಿತ್ತು.
ಹೀಗಾಗಿ ಇಡೀ ಕರ್ನಾಟಕದ ತಾಯಿಯಂದರಿಗೆ ಒಂದು ಸ್ಫೂರ್ತಿ ಸೆಲೆಯಾಗಿ ನಿಂತಿದ್ದಾರೆ, ಮಾದರಿಯಾಗಿದ್ದಾರೆ. ಅಂಥವ್ರನ್ನ ಕಳ್ಕೊಂಡು ದೇವೇಗೌಡರ ಕುಟುಂಬ ಆಘಾತದಲ್ಲಿದೆ, ದುಃಖದಲ್ಲಿದೆ. ಅದರ ಜೊತೆಗೆ ಇಡೀ ಕರ್ನಾಟಕದ ಜನತೆಗೂ ಕೂಡ, ವಿಶೇಷವಾಗಿ ತಾಯಂದಿರಿಗೆ ಬಹಳ ದೊಡ್ಡ ಒಂದು ಹಿನ್ನಡೆ ಅಥವಾ ಹಾನಿಯಾಗಿದೆ, ಸಹಿಸಲಾರದಂತ ನಷ್ಟ ಆಗಿದೆ. ಆ ಸಹಿಸುವ ಶಕ್ತಿ ಜನರಿಗೂ ಕೊಡ್ಲಿ, ಆ ಕುಟುಂಬದ ಸದಸ್ಯರಿಗೂ ಕೊಡ್ಲಿ. ಎಸ್ ಡಿ ಕುಮಾರಸ್ವಾಮಿ ಅವರು ಕೂಡ ಜರ್ಜರಿತರಾಗಿದ್ದಾರೆ, ಅವ್ರಿಗೂ ಕೂಡ ಆ ದೇವರು ಶಕ್ತಿ ಕೊಡ್ಲಿ ಮತ್ತು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು